ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಹಿಂದೂ ಮಹಿಳೆಯ ಕೊಲೆಯಾಗಿದೆ. 2 ತಿಂಗಳಿಂದ ಪ್ರೀತಿಸುವಂತೆ ದುಂಬಾಲು ಬಿದ್ದಿದ್ದಂತೆ ಅದಕ್ಕೆ ಒಪ್ಪದೇ ಇದ್ದಾಗ ಕೊಲೆ ಮಾಡಿದ್ದಾನೆ ಅಂತ ಕೊಲೆಯಾದ ಮಹಿಳೆಯ ಸಹೋದರ ವೀರಭದ್ರ ಹೇಳಿಕೆ ಕೊಟ್ಟಿದ್ದಾರೆ. ಪ್ರೀತಿಸುವಂತೆ ಮದುವೆ ಆಗುವಂತೆ ಪೀಡಿಸ್ತಾ ಇದ್ದ, ಅದಕ್ಕೆ ಒಪ್ಪದೇ ಇದ್ದಾಗ ಇದೀಗ ನನ್ನ ಸಹೋದರಿಯನ್ನ ಕೊಲೆ ಮಾಡಿದ್ದಾನೆ ಅಂತ ಸಹೋದರ ವೀರಭದ್ರ ಹೇಳಿಕೆ ಕೊಟ್ಟಿರೋದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಆಗಿದೆ ಘಟನೆ. ಒಂದು ಸ್ಕೂಲಲ್ಲಿ ಏನೋ ಅಡುಗೆ ಕೆಲಸ ಮಾಡ್ತಾ ಇದ್ರಂತೆ. ಇದೀಗ ಘಟನೆ ಆಗಿದೆ. ಕೊಲೆಯಾದ ಹುಡುಗಿ ಅಣ್ಣ ನಾನು. ಅವಳು ಮಧ್ಯಾಹ್ನ ಕೆಲಸ ಮುಗಿಸ್ಕೊಂಡು ಬರುವಾಗ ಒಂದು ಗಂಟೆಗೆ ಈ ಕೃತ್ಯ ಆಗಿದೆ. ಯಾವ ರೀತಿ ಅಂತ ಅಲ್ಲ, ಅವಳು ಕ್ಯಾಶುವಲ್ ಆಗಿ ದಿನ ನೋಡ್ಕೊಂಡು ಬರೋ ರೀತಿನ ನಡೀತಾ ಬರ್ತಾ ಇದ್ದಾಳೆ. ಇವನು ಏಕಾಏಕಿ ಮಾತಾಡೋ ರೂಪದಲ್ಲಿ ನಿಂತ್ಕೊಂಡು ಕುತ್ತಿಗೆಗೆ ದನಕ್ಕೆ ಹೆಂಗೆ ಚೂರಿ ಹಾಕ್ತಾರಲ್ಲ ಆ ಥರ ಚೂರಿ ಹಾಕಿದ್ದಾನೆ ಕುತ್ತಿಗೆಗೆ. ಅದೇನಂದರೆ ಅವಳಿಗೆ ಅದೇ ಕುತ್ತಿಗೆ ಹಿಡ್ಕೊಂಡು ನನ್ನ ತಂಗಿ ಮನೆ ತನಕ ಓಡಿ ಬಂದಿದ್ದಾಳೆ. ಹಾಂ, ಬೇಡಿಗೆಲ್ಲ ಅಪರಾಧಿಗೆ ಶಿಕ್ಷೆ ಆಗಲಿ. ಹಾಂ, ಪರಿಚಯ ಆಗಿ ಹಬ್ಬ ಅಂದ್ರೆ ಒಂದು ವರ್ಷದ ಹಿಂದನೇ ಪರಿಚಯ. ಏನಂತಂದ್ರೆ ಅವು ಏನೋ ಸಂಘದ ವಿಚಾರವಾಗಿ ಪರಿಚಯ, ಅದು ಬಿಟ್ಟರೆ ಮತ್ತೇನಿಲ್ಲ. ಹಾಂ, ಅದು ಏನೋ ನಂಬರ್ ಎಕ್ಸ್ಚೇಂಜ್ ಆಗಿದಾಗ ಇವನು ಕಾಂಟ್ಯಾಕ್ಟ್ ಆಗಿ ಒಟ್ಟು ಏನಂತಂದರೆ ಲವ್ ಮಾಡು, ಇಲ್ಲಾಂದ್ರೆ ನಾ ಏನಾರು ಮಾಡ್ಕೊಳ್ತೇನೆ, ನಿಂಗೆ ಏನಾರು ಮಾಡ್ತೇನೆ, ಇದು ಒಂದು ಅವನ ಬಾಯಿಂದ ಬರ್ತೈತಂತೆ. ಹಾಂ, ಹೋರಾಟ ಅಲ್ಲ, ಯಲ್ಲಾಪುರದಲ್ಲಿ ನಮ್ಮ ಹಿಂದೂ ಸಂಘಟನೆ ಎಲ್ಲ ಬಾಂಧವರು ಒಕ್ಕೂಡಿದ್ದಾರೆ. ಅಲ್ಲಿ ಸ್ಟೇಷನ್ ಮುಂದೆ ಧರಣಿ ಆಗಿದೆ. ಈಗ ನಾಳೆ ಯಲ್ಲಾಪುರ ಬಂದ್ ಅಂದ್ಕೊಂಡು ಘೋಷಣೆ ಆಗಿದೆ. ಈಗ ಅಪರಾಧಿ ಸಿಗಬೇಕು, ಮುಂದಿನ ಕಾರ್ಯ ಏನಿದೆ ಅದು ಮಾಡಬೇಕು. ಕೊಲೆಯಾದ ಹುಡುಗಿ ಅಣ್ಣ ನಾನು. ಅವಳು ಮಧ್ಯಾಹ್ನ ಕೆಲಸ ಮುಗಿಸ್ಕೊಂಡು ಬರುವಾಗ ಒಂದು ಗಂಟೆಗೆ ಈ ಕೃತ್ಯ ಆಗಿದೆ. ಯಾವ ರೀತಿ ಅಂತ ಅಲ್ಲ, ಅವಳು ಕ್ಯಾಶುವಲ್ ಆಗಿ ದಿನ ಯಲ್ಲಾಪುರದ ಮಹಿಳೆಯೊಬ್ಬಳ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ್ ಮೃತ ಸಹೋದರ ವೀರಭದ್ರ ಅವರನ್ನು ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಅವರು, ಬನ್ನಿ ನೋಡೋಣ. ಜಿಹಾದಿನ ಕ್ರೌರ್ಯ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಸಹ ಲವ್ ಜಿಹಾದ್ ಹೆಸರಿನಲ್ಲಿ ಒಬ್ಬ ಯುವತಿನ ಬರ್ಬರವಾಗಿ ಮಾರಣಾಂತಿಕವಾಗಿ ಹತ್ಯೆ ಮಾಡಿರೋದು. ಅವಳು ರಸ್ತೆ ಮಧ್ಯದಲ್ಲಿ ಆಸ್ಪತ್ರೆಯ ದಾಖಲೆ ಸಂಬಂಧ ಸಾವನ್ನಪ್ಪಿದ್ದಾಳೆ. ಈ ಕುರಿತಂತೆ ಹತ್ಯೆಗೀಡಾದಂಥ ಯುವತಿಯ ಸಹೋದರ ನಮ್ಮ ಜೊತೆ ಇದ್ದಾರೆ. ವೀರಭದ್ರ ಬನ್ನಸೋಡಿ ಅವರು ಮಾತನಾಡ್ತಾರೆ. ಏನೆಲ್ಲ ಆತ ಪ್ಲ್ಯಾನ್ ಮಾಡ್ಕೊಂಡಿದ್ದ, ನಿಮ್ಮ ತಂಗಿ ಯಾವ ರೀತಿ ಪರಿಚಯ ಆಗಿದ್ದ ಆತ? ಅವರು ಪರಿಚಯ 1 ವರ್ಷದ ಹಿಂದೆ ಆಗಿದೆ. ಅವನು ಯಾವುದೋ ಒಂದು ಹುಡುಗಿಗೆ ಲವ್ ಮಾಡಿಕೊಂಡು ಅದು ಒಂದು ಸಂಘದ ವಿಚಾರದಲ್ಲಿ ಪರಿಚಯ ಆಗಿದ್ದ. ಪರಿಚಯ ಆಗಿಬಿಟ್ಟು ಏನೀಗ ಆ ಹುಡುಗಿ ಮದುವೆ ಆಗೋ ಸ್ಟೇಜಿಗೆ ಇತ್ತಂತೆ. ಅದು ಏನೋ ಬಿಟ್ಟು ಅವ್ನಿಗೆ ಬಿಟ್ಟು ಹೋಗಿದ್ದಾಳೆ. ಹೋದ ನಂತರ ಈ ಸಂಘದ ಸಾಲ ಅವಳು ತಲೆ ಮೇಲೆ ಇದ್ದಿದ್ದಕ್ಕೆ ಈ ಹುಡುಗ ತಂದು ಪರಿಚಯ ಮಾಡಿಸಿದ್ದ ಆ ಹುಡುಗಿನ. ಆ ಒಂದು ಕಾರಣಕ್ಕೆ ನಾವು ಅವನಿಗೆ ಹಿಡ್ಕೊಂಡ್ರು, ನೀ ತಂದು ಪರಿಚಯ ಮಾಡಿಸಿದ್ಯಾ, ಅದನ್ನು ಸಾಲ ತೀರಿಸು ಅಂತೇಳಿ ಅಂದಿದ್ದ. ಆಮೇಲೆ ಇವನು ಆ ಮುಖಾಂತರ ಅವ ಪರಿಚಯ ಆಗಿದ್ದು. ಅದೇ ಮುಖಾಂತರ ನಂಬರೆಲ್ಲ ಎಕ್ಸ್ಚೇಂಜ್ ಆಗಿದ್ದು. ನಮ್ಮ ಮನೆಯವ್ರ ನಂಬರ್ ಆಗಲಿ, ನಮ್ಮ ತಂಗಿ ನಂಬರ್ ಆಗಲಿ, ನಮ್ಮ ಅಮ್ಮನ ನಂಬರ್ ಆಗಲಿ, ಅಮ್ಮ ಹಿಂಗೆ ಅವರು ಸಿಕ್ಕರೆ ನಾನು ಫೋನ್ ಮಾಡಿ ಹೇಳ್ತೀನಿ ಅಂದ್ಕೊಂಡು ಹೇಳಿ ನಂಬರ್ ಎಕ್ಸ್ಚೇಂಜ್ ಆಗಿದ್ದು. ಆ ನಂಬರನ್ನು ತೊಗೊಂಡು ಮಿಸ್ಯೂಸ್ ಮಾಡಿಕೊಂಡು ಅವನು ಲವ್ ಮಾಡು, ಇಲ್ಲ ಅಂದರೆ ನಿಂಗೇನಾರು ಮಾಡ್ತೀನಿ, ನಾನೇನಾರು ಮಾಡ್ಕೊಳ್ತೇನೆ ಅಂದ್ಕೊಂಡು ಹೇಳಿ ಒಂದು 3-4 ತಿಂಗಳಿಂದ ಪೀಡಿಸ್ತಾ ಇದ್ದಂತೆ. ಈ ವಿಚಾರ ನನಗೆ ಕ್ರಮೇಣ ಈ 1 ತಿಂಗಳ ಹಿಂದೆ ಗೊತ್ತಾಗಿದೆ. ಆ ವಿಚಾರಕ್ಕೆ ನಾನು ಮಾತಾಡಿದೆ ಅವನ ಹತ್ರ. ಇಲ್ಲ ಸಾರಿ, ಮತ್ತೊಂದು ಸಲ ನಾನು ಈ ಥರ ಮಾಡಲ್ಲ ಅಂದ್ಕೊಂಡು ಹೇಳಿ ಕೂಡ 15 ದಿನ ಸುಮ್ಮನೆ ಇದ್ದು 15 ದಿನ ನಂತರ ನನ್ನ ತಂಗಿಗೆ ಶಾಲೆ ಮುಗಿಸ್ಕೊಂಡು ಬರುವಾಗ ಈ ಥರ ಕೂತ್ಗೆ ಕೊಯ್ದಿದೆ. ನಿಮಗೆ ಎಷ್ಟು ದಿನ ಪರಿಚಯ ಇದ್ದ ಮತ್ತು ಯಾವ ರೀತಿ ಅಂದರೆ ನೀವು ಹಿಂದ್ಗಡೆ ಅವನ ಬಗ್ಗೆ ಕಾಲ್ ಮಾಡಿದ್ದೆ, ಬೇರೆ ಬೇರೆ ಫೋನ್ ನಂಬರ್ ಬೇರೆ ಅದು ಏನಂತಂದರೆ ಇವ ಸ್ವಲ್ಪ ಫ್ರಾಡ್ ಕೆಲಸ ಮಾಡ್ಕೊಂಡು ತಿರುಗಾಡ್ತಾ ಇದ್ದ.
ಇವಳ ನಂಬರಿಗೆ ಇವ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಇವನಿಗೆ ಸಾಲಗಾರರು ಫೋನ್ ಮಾಡ್ತಾರೆ ಅಂತೇಳಿ ಬೇರೆಯವ್ರ ನಂಬರಿಂದ ತೊಗೊಂಡು ತಂಗಿ ನಂಬರಿಗೆ ಪದೇ ಪದೇ ಫೋನ್ ಮಾಡ್ತಾಯಿದ್ದ. ನಾನು ಮಧ್ಯಾಹ್ನ ನೋಡುವಾಗ ಪದೇ ಪದೇ ಫೋನ್ ಬರ್ತಾಯಿತ್ತು. ನಮ್ಮ ತಂಗಿ ಸೈಲೆಂಟ್ ಮಾಡಿದಾಗ ನಾನು ಕೇಳಿದೆ ಯಾರು ಫೋನ್ ಬರ್ತಾ ಉಂಟು. ಆಮೇಲೆ ಹಿಂಗೆ ಮಾಡ್ತಾ ಇದ್ದಾನೆ ಅಂತಂದಾಗ ನಾನು ಫೋನ್ ಮಾಡಿ ರಿಸೀವ್ ಮಾಡಿ ಜೋರು ಮಾಡಿದ್ದೀನಿ. ಯಾಕಂದ್ರೆ ಬೇರೆ ನಂಬರಿಂದ ಫೋನ್ ಮಾಡ್ತಾಯಿತ್ತಲ್ಲ, ಇಲ್ಲ ಹಾಳಾಗದೆ ಏನು ಅಂದ್ಕೊಂಡು ಅದೇ ದಿನ ನಾನು ಅವನ ಹತ್ರ ಜಗಳ ಮಾಡಲಿಕ್ಕೂ ಹೊರಟಿದ್ದೆ. ಮನೇಲಿ ನಮ್ಮ ತಾಯಿ ನನಗೆ ಬೇಡ, ಮತ್ತು ಸುಮ್ಮನೆ ನೀನು ಜಗಳ ಮಾಡ್ಕೊಂಡು ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡೆ ಅಂತ ಸಮಸ್ಯೆ ಆಗ್ತದೆ ಅಂದ್ಕೊಂಡು ಹೇಳಿ ಬೇಡ ಅಂತಂದರು. ಆ ಒಂದು ಕಾರಣಕ್ಕೆ ಆ ದಿನ ಆಗಿ ಒಂದು 2 ದಿನಕ್ಕೆ ಅವನು ಸಾರಿ ಕೇಳಿದಾನೆ. ಇಲ್ಲ ನಾ ಮಾಡಿ ತಪ್ಪಾಯಿತು ಅಂದ್ಕೊಂಡು ಹೇಳಿ ಸಾರಿ ಕೇಳಿದ ನಂತರನೂ ಈ ಕೃತ್ಯ ಮಾಡಿದ್ದಾನೆ. ನಿಮ್ಮ ತಂಗಿಗೆ ನ್ಯಾಯ ಸಿಗಬೇಕು, ಯಾವ ರೀತಿ ನಿಮ್ಮ ಮುಂದಿನ ಹೋರಾಟ ಇರ್ತದೆ? ಮುಂದಿನ ಹೋರಾಟ ಅಂದರೆ ಅಪರಾಧಿಗೆ ಮತ್ತೇನಂತಂದರೆ ಅಪರಾಧಿ ಶಿಕ್ಷೆ ಆಗಲೇಬೇಕು. ಅದು ಅವನ ಈ ಪ್ರಾಣಿ ಕೊಂದರೆ ಇಲ್ಲಿ ಶಿಕ್ಷೆ ಆಗ್ತದೆ. ಹಾಂ, ಒಂದು ಜೀವನ ಕೊಂದಿದ್ದಾನು. ಅದೇನಂತಂದರೆ ಅವನು ಇನ್ನೂ ಅಪರಾಧಿಗೆ ಇನ್ನೂ ಸಿಗಲಿಲ್ಲ ಅಂತೆ. ನೋಡೋಣ, ನಮಗೆ ನಾಳೆ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ 10 ಗಂಟೆಗೆ ನಾವು ಇಲ್ಲಿಂದ ಹೊರಡ್ತೀವಿ. 10 ಗಂಟೆ ಅಂತಂದ್ರೆ 11 ಗಂಟೆಗೆ ಇಲ್ಲಿಂದ ಹೊರಡ್ತೀವಿ. 10 ಗಂಟೆಗೆ 11 ಗಂಟೆಗೆ ಹೊರಟರು ನಾವು ಮಧ್ಯಾಹ್ನ 1 ಗಂಟೆಗೆ ನಾವು ಯಲ್ಲಾಪುರಕ್ಕೆ ಹೋಗಿ ರೀಚ್ ಆದರೂ ಸಮೇತ ಸ್ಟೇಷನ್ ಮುಂದೆ ನಾವು ಧರಣಿ ಇದೆ. ನಾಳೆ ಯಲ್ಲಾಪುರ ಬಂದು ಹೌದು, ಯಲ್ಲಾಪುರ ಬಂದೆ. ಯಾವ ರೀತಿ ಹೋರಾಟ? ಯಾವ ರೀತಿ ನ್ಯಾಯ ಕೊಡಬೇಕು? ಯಾಕಂದರೆ ಹಿಂದೂ ಹುಡುಗಿಯರಿಗೆ ಯಾವುದು ಸೇಫ್ಟಿ ಇಲ್ಲ ಅಂತಂದಮೇಲೆ ಈಗೆಲ್ಲ ಮನೇಲಿ ಹೆಣ್ಮಕ್ಳಿಗೆ ಬಿಟ್ಟು ಯಾವ ಲೆಕ್ಕಕ್ಕೆ ಹೋಗ್ಬೇಕಂತೇಳಿ ಇದಿಷ್ಟು ಹತ್ಯೆ ಆದಂಥ ಯುವತಿಯ ಸಹೋದರ ಹೇಳ್ತಿರೋದು. ನಮಗೆ ನ್ಯಾಯ ಬೇಕು, ಲವ್ ಜಿಹಾದಿನ ಹೆಸರಿನಲ್ಲಿ ಕ್ರೌರ್ಯತನ ಮುಂದುವರಿತಿದೆ, ನಮಗೆ ನ್ಯಾಯ ಸಿಗುವವರಿಗೆ, ನಮ್ಮ ತಂಗಿಯ ಸಾವಿಗೆ ನ್ಯಾಯ ಸಿಗುವವರಿಗೆ ನಮ್ಮ ಹೋರಾಟ. ವೀರಭದ್ರ ಬನಸೊಡ್ಡಿ ಅವರು ಹೇಳಿಕೆ. ಕ್ಯಾಮ್ರಾ ಪರ್ಸನ್ ಸುಜಯ್ ಲೋತೆ, ಕಲ್ಮೇಶ್ ಮಂಡ್ಯಾಳ್, ಜಿ ನ್ಯೂಸ್ ಕನ್ನಡ, ಹುಬ್ಬಳ್ಳಿ.